ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಲ್ಯಾಬ್ ಅವ್ಯವಸ್ಥೆಯನ್ನು ಸರಿಪಡಿಸುವಂತಹ ಆಗ್ರಹಿಸಿ ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಮಂಡಳಿ ವತಿಯಿಂದ ತಾಲೂಕು ವೈದ್ಯಾಧಿಕಾರಿ ಮತ್ತು ಸಾರ್ವಜನಿಕ ಆಸ್ಪತ್ರೆಗೆ ಆಡಳಿತ ವೈದ್ಯರಿಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಮಂಡಳಿ ತಾಲೂಕು ಅಧ್ಯಕ್ಷ ತಿಪ್ಪೇಸ್ವಾಮಿ ಮಾತನಾಡಿ, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಲ್ಯಾಬ್ ಅವ್ಯವಸ್ಥೆಯ ಬಗ್ಗೆ ಹಾಗೂ ಲ್ಯಾಬ್ನಲ್ಲಿ ಸುಮಾರು 8 ಜನ ಲ್ಯಾಬ್ ತಜ್ಞರು ಇದ್ದರೂ ಸಹ ರಕ್ತ ಪರೀಕ್ಷೆಯನ್ನು ತರಬೇತಿಗೆ ಬಂದ ವಿದ್ಯಾರ್ಥಿಗಳಿಂದ ಮಾಡಿಸಿರುತ್ತಾರೆ. ಆದ್ದರಿಂದ ಕೆಲವು ರಕ್ತ ಪರೀಕ್ಷೆಗಳು ಸರಿಯಾಗಿ ಬರುವುದಿಲ್ಲ ಹಾಗೂ ಸುಮಾರು 80 ಲಕ್ಷ ರೂಪಾಯಿಗಳಲ್ಲಿ ಹೈಟೆಕ್ ಲ್ಯಾಬ್ ರೋಟರಿ ಕಟ್ಟಿದ್ದು 3 ವರ್ಷಗಳಿಂದ ಉಪಯೋಗಿಸದೆ ಹಾಳು ಬಿದ್ದಿದೆ. ಇದಕ್ಕೆ ಕಾರಣ ಲ್ಯಾಬ್ ಮುಖ್ಯ ಅಧಿಕಾರಿ. ಈ ವಿಚಾರವಾಗಿ ಆರೋಗ್ಯ ಮಂತ್ರಿಯೂ ಸಹ ತಿಳಿಸಿದರೂ ಅವರ ಆದೇಶಕ್ಕೆ ಬೆಲೆ ಇಲ್ಲದಂತಾಗಿದೆ. ಆಸ್ಪತ್ರೆಯ ವೈದ್ಯರು ಸಹ ರಕ್ತ ಪರೀಕ್ಷೆ ಮಾಡಿಸುವುದಕ್ಕೆ ಕಮಿಷನ್ಗೋಸ್ಕರ ಹೊರಗಡೆ ಲ್ಯಾಬ್ಗೆ ಕಳಿಸುತ್ತಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಜರುಗಿಸಬೇಕು, ಇಲ್ಲವಾದರೆ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಮಂಡಳಿ ಉಪಾಧ್ಯಕ್ಷ ಕೆಎಸ್ ಸಿದ್ದೇಶ್, ಪ್ರಧಾನ ಕಾರ್ಯದರ್ಶಿ ಕೆ ಪ್ರದೀಪ್, ಮಾಧ್ಯಮ ಸಲಹೆಗಾರ ಎಂಡಿ ಅಬ್ದುಲ್ ರಕೀಬ್, ಜಂಟಿ ಕಾರ್ಯದರ್ಶಿ ಡಿವಿ ನಾಗರಾಜ್, ಸಹ ಕಾರ್ಯದರ್ಶಿ ಭರತ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾವು ಮನವಿ ಕೊಟ್ಟಿರೋ ಉದ್ದೇಶ ಏನಂದರೆ, ಸಾರ್ವಜನಿಕ ಆಸ್ಪತ್ರೆ ಲ್ಯಾಬ್ರೇಟರಿಯಲ್ಲಿ ರಕ್ತ ಪರೀಕ್ಷೆಗೂ ಮತ್ತು ಹೊರಗಡೆ ಲ್ಯಾಬ್ ರಕ್ತ ಪರೀಕ್ಷೆಗೂ ತುಂಬ ವ್ಯತ್ಯಾಸ ಇದೆ ಅಂದರೆ, ಅಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 8 ಜನ ಲ್ಯಾಬ್ ತಜ್ಞರಿದ್ರೂ ಇಲ್ಲಿ ಎಲ್ಲ ಟ್ರೈನಿಂಗ್ ಬಂದ ವಿದ್ಯಾರ್ಥಿಗಳಿಂದ ಎಲ್ಲ ಥರದ ಪರೀಕ್ಷೆಗಳನ್ನು ಮಾಡಿಸ್ತಾರೆ. ಅದರಿಂದ ವ್ಯತ್ಯಾಸಗಳು ತುಂಬ ಬರ್ತಿದ್ದಾವೆ. ಅದರಿಂದ ಸಾವು ನೋವು ಉಂಟಾಗೋದು ಹೆಚ್ಚಾಗಿದ್ದಾವೆ. ಈ ಲ್ಯಾಬ್ ತಜ್ಞರುಗಳು ಇದ್ದೂ ಸಹ ವಿದ್ಯಾರ್ಥಿಗಳಿಗೆ ಟೆಸ್ಟ್ ಮಾಡೋಕ್ಕೆ ಕೊಟ್ಟರೆ ಅದು ಏನು ಲ್ಯಾಬು ಇದೇ ರಿಪೋರ್ಟೇ ಸರಿಯಾಗಿ ಬರ್ತಾಯಿಲ್ಲ. ಹೊರಗಡೆ ಕರೆಕ್ಟಾಗಿ ರಿಪೋರ್ಟ್ ಬರ್ತಾಯಿದೆ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ರಿಪೋರ್ಟ್ ಬರ್ತಾಯಿಲ್ಲ. ಎಲ್ಲ ವಿದ್ಯಾರ್ಥಿಗಳಿಂದಲೇ ಮಾಡ್ತಿರೋದ್ರಿಂದ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ತೀನಿ. ಮತ್ತು ಸುಮಾರು 80 ಲಕ್ಷ ಹೈಟೆಕ್ ಲ್ಯಾಬ್ ಕಟ್ಟಿದ್ದು 2 ವರ್ಷದಿಂದ ಹಾಳು ಬಿದ್ದಿದೆ. ಅದೇನು ಇದಿಲ್ಲ. ಸಚಿವರ ಆದೇಶ ಇದ್ದರೂ ಸಹ ಲ್ಯಾಬ್ ಅಧಿಕಾರಿ ಅದಕ್ಕೆ ಯಾವುದೇ ಒಂದು ಇದಿಲ್ಲ, ನಿರಾಕರಿಸಿ ಅದನ್ನು ಈ ಥರ ಹಾಳು ಬಿಟ್ಟಿದ್ದಾರೆ. ಸ್ಕ್ಯಾನಿಂಗ್ ಸೆಂಟ್ರ್ ಎಲ್ಲ ಇದ್ದೂ ಸಹ ಹೊರಗಡೆ ಹೋಗೋ ಪರಿಸ್ಥಿತಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿದೆ. ಏನೇ ಮಾಡಿದ್ರೂ ಈಗ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಹೊರಗಡೆನೇ ಏನು ಟ್ರೀಟ್ಮೆಂಟ್ ಅಂತ ಸಿಗುತ್ತೆ. ಲ್ಯಾಬಿಗೂ ಎಲ್ಲದಕ್ಕೂ ಹೊರಗಡೆನೇ ಹೋಗುತ್ತೆ. ಜನರಿಗೆ ಪರಿಸ್ಥಿತಿ ಸಹ ಸಿಗ್ತಾ ಇಲ್ಲ. ಅಲ್ಲಿ ಒಂದು ಸಿಕ್ಕರೆ ಒಂದು ಸಿಗ್ತಾ ಇಲ್ಲ. ಅಲ್ಲಿ ಈಗ ನಮ್ಮಲ್ಲಿ ಸಿಗೋದಿಲ್ಲ ಅಂಥೇಳಿ ಎಲ್ಲ ಕಳಿಸ್ತಾರೆ, ಹೊರಗಡೆಗೆ ಬರೀತಾರೆ ಕಮಿಷನ್ಗೋಸ್ಕರ.